ಕ್ವಿಕ್ಕಾಗಿ ವಾಂಗಿಬಾತ್ನ ಕುಕ್ಕರಲ್ಲಿ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಹೀಗೆ ಇರುತ್ತೆ. ಇದಕ್ಕೆ ವಾಂಗಿ ಪುಲಾವ್ ಅಂತಿರೋ ಅಥವಾ ಒನ್ ಪಾಟ್ ವಾಂಗಿಬಾತ್ ಅಂತಿರೋ ನಿಮಗೆ ಬಿಟ್ಟಿದ್ದು. ರುಚಿ ಅಂತೂ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಕುಕ್ಕರ್ಗೆ 2 ಚಮಚ ಎಣ್ಣೆ, 1 ಚಕ್ರ ಮೊಗ್ಗು, ಚಕ್ಕೆ, 1 ಏಲಕ್ಕಿ, 4 ಲವಂಗ, ಸ್ವಲ್ಪ ಕಲ್ಲುವು, 2 ಪಲಾವ್ ಎಲೆ, 3/4 ಚಮಚ ಜೀರಿಗೆ, ಸ್ವಲ್ಪ ಸೋಂಪು, ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ, 1 ಹಸಿರು ಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಫ್ರೆಶ್ ಆಗಿ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ. ಇಷ್ಟೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದಾದ ನಂತರ 1 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ 3 ಹಸಿರು ಬದನೆಕಾಯಿ, 1 ಕಪ್ ಬೀನ್ಸು, ಸ್ವಲ್ಪ ನೆನೆಸಿಟ್ಕೊಂಡಿರೋ ಬಟಾಣಿ ಇದೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದಾದ ನಂತರ 3 ಹುಳಿ ಟೊಮ್ಯಾಟೊ, ಸ್ವಲ್ಪ ಅರಿಶಿಣದ ಪುಡಿ, ಹೋಮ್ಮೇಡ್ ವಾಂಗಿಬಾತ್ ಪೌಡರ್ನ 1.5 ಚಮಚ ಬಳಸಿದ್ದೀನಿ, ಅರ್ಧ ಚಮಚ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸೇರಿಸಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದಾದ ನಂತರ 15 ನಿಮಿಷ ನೆನೆಸಿಟ್ಕೊಂಡಿರೋ 2 ಕಪ್ ಅಕ್ಕಿ, 1 ಚಮಚ ತುಪ್ಪ, ಕೊತ್ತಂಬರಿ ಸೊಪ್ಪು ನಿಧಾನಕ್ಕೆ ಒಂದು 30-40 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ ನಂತರ 2 ಕಪ್ ಅಕ್ಕಿಗೆ 4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ತಗೊಂಡ್ರೆ ಆಯಿತು.